ನಮಸ್ಕಾರ ಸ್ನೇಹಿತರೆ, ಕುಕಿಂಗ್ ಕಡಾಯಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಚಿಕನ್ ಫ್ರೈ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾನಿಲ್ಲಿ ಚಿಕನ್ ತೊಗೊಂಡಿದ್ದೀನಿ, ಒಂದು ಅರ್ಧ kg ಅಷ್ಟು. ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು ಈ ಥರ. ಇವಾಗ ನಾನು ಇದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಹಾಗೆಯೇ ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡ್ರನ್ನ ಹಾಕ್ಕೊಳ್ಳೋಣ. ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ ಚಿಲ್ಲಿ ಪೌಡರು. ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ಚಿಕನ್ ಫ್ರೈ, ಹಾಗಾಗಿ ನಾನು ಸ್ವಲ್ಪ ಖಾರ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಳ್ಬೇಕು. ಹಾಗೆಯೇ 1 ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ನಾನು. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕೀಗ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಇವಾಗ ಇದನ್ನು ಕೈಯಿಂದ ನೀಟಾಗಿ ಕಲಿಸ್ಕೊಳ್ಳೋಣ. ಇದು ರಸಮ್ ಜೊತೆಗೆ ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ರೈಸ್ ಮಾಡಿಬಿಟ್ಟು ರಸಮ್ ಮಾಡಿ ಈ ಚಿಕನ್ ಫ್ರೈ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಇವಾಗ ನಾನಿಲ್ಲಿ ಕಲಿಸ್ಬಿಟ್ಟಿದ್ದೀನಿ ಈ ಥರ. ಇವಾಗ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಒಂದು 10 ನಿಮಿಷ. ಇದು 10 ನಿಮಿಷ ಆಗೋ ಅಷ್ಟರಲ್ಲಿ ನಾನಿಲ್ಲಿ ಅನ್ನಕ್ಕೆ ಇಟ್ಬಿಡ್ತೀನಿ. ನಾನಿಲ್ಲಿ ಅಕ್ಕಿ ತೊಗೊಂಡಿದ್ದೀನಿ, 1 ಗ್ಲಾಸ್ ಅಕ್ಕಿ. 1 ಗ್ಲಾಸ್ ಅಕ್ಕಿನ ಈ ಥರ ತೊಳ್ಕೊಂಡಿದ್ದೀನಿ ನಾನು. ಸಣ್ಣ ಅಕ್ಕಿ ಸೋನಾ ಮಸೂರಿದು. ಅದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ. ಎರಡು ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ ನಾನು. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು. ಕ್ಲೋಸ್ ಮಾಡಿಬಿಟ್ಟು ಇಡೋಣ. ಇವಾಗ ಅನ್ನ ರೆಡಿ ಆಗುತ್ತೆ. ಅಷ್ಟರಲ್ಲಿ ಇವಾಗ ಬೇಳೆ ರಸಮ್ ಮಾಡ್ಕೊಳ್ಳೋಣ. ಈ ಚಿಕನ್ ಜೊತೆಗೆ ಸೂಪರಾಗಿ ಕಾಂಬಿನೇಷನ್ ಇರುತ್ತೆ. ಹಾಗಾಗಿ ನಾನು ಚಿಕನ್ ಫ್ರೈ ಮತ್ತು ಬೇಳೆ ರಸಮು ಒಟ್ಟಿಗೆ ಮಾಡ್ತಾ ಇದ್ದೀನಿ. ಒಂದು ಚಿಕ್ಕ ಬೌಲ್ಗೆ 1 ಬೌಲ್ ಬೇಳೆ ತೊಗೊಂಡಿದ್ದೀನಿ ನಾನು. ಬೇಳೆನ ಚೆನ್ನಾಗಿ ತೊಳ್ಕೊಂಬರ್ಬೇಕೀಗ. ಸ್ವಲ್ಪನೇ ಬೇಳೆ ಸಾಕಾಗುತ್ತೆ ರಸಮ್ಗೆ. ತಿಳುವಾಗಿರಬೇಕು. ನಾವೆಷ್ಟು ತಿಳುವಾಗಿ ಮಾಡ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ತಿನ್ನೋಕ್ಕೆ. ಅದು ಗಟ್ಟಿ ಮಾಡಿದ್ರೆ ಏನಾಗುತ್ತೆ, ಸಾಂಬಾರು ಆಗೋಗುತ್ತೆ. ಹಾಗಾಗಿ ನಾನು ನೋಡಿ ಸ್ವಲ್ಪ ತೊಗೊಂಡಿದ್ದೀನಿ ಬೇಳೆ. ಇವಾಗ ಇದಕ್ಕೆ ನೀರು ಸೇರಿಸ್ಕೊಳ್ಳೋಣ. ನಾನಿಲ್ಲಿ 2 ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಚಿಕ್ಕದೊಂದು ಈರುಳ್ಳಿ ತೊಗೊಳ್ತಾ ಇದ್ದೀನಿ ನಾನು. ಚಿಕ್ಕದು ಈರುಳ್ಳಿ ಹಾಗೆ ಮತ್ತು 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಳ್ತಾ ಇದ್ದೀನಿ. ಬೇಳೆ ರಸಮ್ಗೆ ಈರುಳ್ಳಿಗಿಂತ ಜಾಸ್ತಿ ಬೆಳ್ಳುಳ್ಳಿನೇ ಹಾಕ್ಕೊಳ್ಬೇಕು. ಹಾಗಾಗಿ ನಾನು ಚಿಕ್ಕದು ತೊಗೊಂಡಿದ್ದೀನಿ ಈರುಳ್ಳಿ. ಬೆಳ್ಳುಳ್ಳಿನ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ ಫ್ರೈ ಜೊತೆಗೆ ಕಬಾಬ್ ಜೊತೆಗೆ ತುಂಬ ಟೇಸ್ಟಿಯಾಗಿರುತ್ತೆ ರಸಮು. ಬಿಸಿ ಬಿಸಿ ಅನ್ನ ಮಾಡಿಕೊಂಡು ರಸಮ್ ಇದ್ದರೆ ಚಿಕನ್ ಫ್ರೈ ಜೊತೆಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೀವು ಮನೇಲಿ ಮಾಡಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ತುಂಬ ಸಿಂಪಲ್ ಕೂಡ ಮಾಡೋದು ಈ ರಸಮು. ಬೇಗ ಆಗೋಗುತ್ತೆ.
ನೋಡಿ ನಾನು ಇಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿನ ಈ ಥರ ಜಜ್ಕೊಳ್ಬೇಕು, ಕಚ್ಚಾ ಪಚ್ಚ ಈ ಥರ ಜಜ್ಕೊಳ್ಬೇಕು ಬೆಳ್ಳುಳ್ಳಿನ. ಈರುಳ್ಳಿನ ಕೂಡ ಈ ಥರ ಕಟ್ ಮಾಡ್ಕೊಂಡು ಹಾಕ್ಕೊಳ್ಬೇಕು. ಜಾಸ್ತಿ ಸಣ್ಣ ಕಟ್ ಮಾಡೋದೇನು ಬೇಡ, ದೊಡ್ಡದಾಗಿದ್ದರೆ ಸಾಕು. ಹೀಗೆ ನಾನು ಟೊಮೆಟೊ ಹಣ್ಣು ನೋಡಿ ಜಾಸ್ತಿ ತೊಗೊಂಡಿದ್ದೀನಿ, ಇಷ್ಟು ಟೊಮೆಟೊ ಹಣ್ಣು ತೊಗೊಳ್ತಾ ಇದ್ದೀನಿ. ನಾನು ಬೇಳೆ ಕಡಿಮೆ ಹಾಕಿದ್ದೀನಿ, ಟೊಮೆಟೊ ಜಾಸ್ತಿ ತೊಗೊಳ್ತಾ ಇದ್ದೀನಿ. ಇದರಲ್ಲಿ 4 ಪೀಸ್ ಮಾಡಿದ್ರೆ ಸಾಕು. ಬೆಳ್ಳುಳ್ಳಿ ಮತ್ತು ಈರುಳ್ಳಿನೂ ಟೊಮೆಟೊ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ಖಾರ ಪೌಡರ್ ಹಾಕ್ಕೊಳ್ಬೇಕು, ಸ್ವಲ್ಪ ಖಾರ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಧನಿಯಾ ಪೌಡರ್, ಹಾಗೆ 1 ಸ್ಪೂನು ಅರಿಶಿನ ಪೌಡರ್ ಹಾಕ್ಕೊಳ್ಬೇಕು. ಆಮೇಲೆ ಸ್ವಲ್ಪ ಜೀರಿಗೆ ಪೌಡರ್ ಹಾಕ್ಕೊಳ್ಳಿ. ರಸಮಲ್ಲಿ ಜೀರಿಗೆ ಪೌಡರ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಒಳ್ಳೆ ಫ್ಲೇವರ್ ಬರುತ್ತೆ. ಇವಾಗೆಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ಲಾಸ್ಟಲ್ಲಿ ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಳ್ಳೋಣ. ಹುಣಸೆ ಹಣ್ಣು ಇಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಾನು ನೀಟಾಗಿ ತೊಳೆದಿದ್ದೀನಿ, ನೀಟಾಗಿ ತೊಳೆದ್ಬಿಟ್ಟು ಹುಣಸೆ ಹಣ್ಣು ಹಾಕ್ಕೊಳ್ಬೇಕು. ಟೊಮೆಟೊ ಹಣ್ಣು ಜಾಸ್ತಿ ಹಾಕ್ಕೊಂಡ್ರೆ ಹುಣಸೆ ಹಣ್ಣು ಕಡಿಮೆನೇ ಹಾಕ್ಕೊಳ್ಳಿ, ನಡೆಯುತ್ತೆ. ಇವಾಗ ಇದನ್ನು 3 ರಿಂದ 4 ವಿಸಿಲ್ ಕೂಗಿಸ್ಬೇಕು. ರಸಮ್ ರೆಡಿ ಆಗುತ್ತೆ. ಈಗ ಅನ್ನ ರೆಡಿ ಆಗಿದೆ, ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಕಡಾಯಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಆದರೆ ಸಾಕು, ಎಣ್ಣೆ ಫ್ರೈ ಮಾಡ್ತಾ ಇರೋದು ನಾವು, ಹಾಗಾಗಿ ಜಾಸ್ತಿ ಏನು ಬೇಡ. ಇವಾಗಲೇ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಿ ಚಿಕನ್ನ, ಇನ್ನೊಂದು ಸಲ ಈ ಥರ ನೀಟಾಗಿ ಕಲಿಸ್ಕೊಳ್ಳೋಣ. ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ. ನಾವು ಮುಂಚಿತವಾಗಿ ಒಂದು 15 ನಿಮಿಷ, ಅರ್ಧ ಗಂಟೆ ಮುಂಚಿತವಾಗಿ ಕಲಸಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಇವಾಗ ಎಣ್ಣೆ ಕಾಯ್ತಾ ಇದೆ, ಅದಕ್ಕೆ ಕರಿಬೇವು ಹಾಕ್ಕೊಳ್ಳೋಣ. ಸ್ವಲ್ಪ ಜೊತೆಗೇನೆ ಚಿಕನ್ ಕೂಡ ಹಾಕ್ಕೊಂಬಿಡೋಣ. ಹಾಕ್ಕೊಂಡು ಇದನ್ನು ಸಿಮ್ಮಲ್ಲಿ ಇಟ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಇದರಲ್ಲೆಲ್ಲ ಹಾಕ್ಬಿಟ್ಟಿದ್ದೀವಿ ನಾವು ಪೌಡರ್ಸ್, ಮಸಾಲೆಗಳು. ಇವಾಗೇನು ಹಾಕೋ ಅವಶ್ಯಕತೆ ಇರೋದಿಲ್ಲ, ಜಸ್ಟ್ ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಅಷ್ಟೇ ನಾವು. ಹೀಗೆ ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ಇದನ್ನು ಸಿಮ್ಮಲ್ಲಿ ಇಟ್ಬಿಟ್ಟು ಮುಚ್ಕೋಬೇಕು, ಮೇಲೆ ಮುಚ್ಚಲ. ಓಪನ್ ಮಾಡಿಕೊಂಡು ಮಧ್ಯ ಮಧ್ಯ ಮಿಕ್ಸ್ ಮಾಡ್ತಾ ಇರಬೇಕು. ಹೀಗೆ ನೋಡ್ತಾ ಇರ್ಬೋದು ನೀವು, ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಹೀಗೆ ಮಧ್ಯ ಮಧ್ಯ ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ಸೀದೋಗುತ್ತೆ ಕೆಳಗಡೆ. ಸ್ವಲ್ಪ ಖಾರ ಕಡಿಮೆ ಮಾಡಿದ್ರೆ
ಮಕ್ಕಳು ಇದು ಕಬಾಬ್ ಅಂತಾನೆ ಅನ್ಕೊಳ್ತಾರೆ, ಅಷ್ಟು ರುಚಿಯಾಗಿರುತ್ತೆ ಫ್ರೈ. ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಬಿಸಿ ಬಿಸಿ ಅನ್ನ ರಸಮು ಮಾಡ್ಕೊಂಡು ಅದ್ರ ಜೊತೆಗೆ ಬಿಸಿ ಬಿಸಿ ಚಿಕನ್ ಫ್ರೈ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿ ಇರುತ್ತೆ. ಮನೆಗೆ ಸಡನ್ನಾಗಿ ಯಾರಾದರೂ ಗೆಸ್ಟ್ ಬಂದುಬಿಟ್ರೆ ಚಿಕನ್ ಕರ್ರಿ ಮಾಡಬೇಕು ಅಂದರೆ ಲೇಟ್ ಆಗುತ್ತೆ. ಸೊ ಹಾಗಾಗಿ ಈ ಥರ ಫ್ರೈ ಮಾಡಿ ರಸಮು ರೈಸ್ ಮಾಡಿಬಿಟ್ರೆ ಬೇಗನೂ ಆಗುತ್ತೆ. ಬರೋರು ತುಂಬ ಖುಷಿ ಪಡ್ತಾರೆ, ಅಷ್ಟು ರುಚಿಯಾಗಿರುತ್ತೆ ರಸಮ್ ರೈಸ್ ಜೊತೆಗೆ ಚಿಕನ್ ಫ್ರೈ ಕಾಂಬಿನೇಷನು. ಇದನ್ನು ಇನ್ನೂ ಸ್ವಲ್ಪ ಹೊತ್ತು ಮುಚ್ಚೋಣ ನಾವು. ಇವಾಗ ಈ ಥರ ಮಿಕ್ಸ್ ಮಾಡಿಬಿಟ್ಟು ಇನ್ನು ಸ್ವಲ್ಪ ಹೊತ್ತು ಮುಚ್ಚೋಣ ಇದನ್ನು ಪ್ಲೇಟು. ಇನ್ನು ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಮೇಲೆಯಿಂದ ಸ್ವಲ್ಪ ಕರಿಬೇವು ಉದುರಿಸ್ಕೊಳ್ತಾ ಇದ್ದೀನಿ ನಾನು, ಹಸಿ ಕರಿಬೇವು. ರೆಡಿಯಾಗಿದೆ ಚಿಕನ್ ಫ್ರೈ ನೋಡಿ, ಈ ಥರ ರೆಡಿ ಆಗಿಬಿಟ್ಟಿದೆ. ಸಿಂಪಲ್ಲಾಗೆ ಈಸಿಯಾಗಿ ಮಾಡ್ಕೊಳ್ಳೋವಂಥದ್ದು ಚಿಕನ್ ಫ್ರೈ ರೆಡಿ ಇದೆ. ಚಿಕನ್ ಎತ್ತಿ ಇವಾಗ ಸೈಡಲ್ಲಿ ಇಟ್ಕೊಳ್ಳೋಣ, ರೆಡಿ ಆಗಿದೆ. ಇವಾಗ ರಸಮ್ ಒಗ್ಗರಣೆ ಹಾಕ್ಕೊಳ್ಳೋಣ. ಗ್ಯಾಸ್ ಹೋಗಿದೆ, ಇವಾಗ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಬೇಳೆ ಬೆಂದಿದೆ. ಬೇಳೆ ಇಷ್ಟು ಬೆಂದರೆ ಸಾಕು, ಜಾಸ್ತಿ ಬೆಂದರೆ ಹಿಟ್ಟಿಟ್ಟಾಗ್ಬಿಡುತ್ತೆ, ಸಾಂಬಾರು ತುಂಬ ತಿಕ್ಕಾಗಿ ಬಂದ್ಬಿಡುತ್ತೆ ರಸಮು. ಇವಾಗ ಇದರಲ್ಲಿ ನೀರು ಸೋಸ್ಕೊಳ್ಳೋಣ ಸ್ವಲ್ಪ. ಟೊಮೆಟೊ ಈರುಳ್ಳಿ ಬೇಳೆನ ಸ್ವಲ್ಪ ಮಸಿಬೇಕು. ಇವಾಗ ಮಸಿಬೇಕು. ಇದರಲ್ಲಿ ಟೊಮೆಟೊ ಈರುಳ್ಳಿ ಹುಣಸೆಹಣ್ಣು ಹಾಕಿರ್ತೀವಿ ಎಲ್ಲದೂ ಬೇಳೆ ಜೊತೆಗೆ. ಈ ಥರ ಮ್ಯಾಶ್ ಮಾಡ್ಕೋಬೇಕು. ಸ್ವಲ್ಪ ಈ ಥರ ಮ್ಯಾಶ್ ಮಾಡ್ಕೊಳ್ಬೇಕು, ಸಾಕಾಗುತ್ತೆ. ತುಂಬ ನುಣ್ಣಗೆ ಮ್ಯಾಶ್ ಮಾಡ್ಕೊಳ್ಳೋದು ಬೇಡ, ತರಿ ತರಿಯಾಗೇ ಇರಬೇಕು ಬೇಳೆ, ಆ ಥರ ಮ್ಯಾಶ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ಬೇಳೆ ಕಾಣಿಸುತ್ತೆ ನಮಗೆ. ಹೀಗೆ ಜಾಸ್ತಿ ನುಣ್ಣಗೆ ಮಾಡಿಕೊಂಡ್ರೆ ತಿಕ್ಕಾಗಿ ಬಂದ್ಬಿಡುತ್ತೆ ರಸಮು, ಅದು ರಸಮ್ ಥರ ಇರೋದಿಲ್ಲ, ಸಾಂಬಾರು ಆಗ್ಬಿಡುತ್ತೆ. ಆಮೇಲೆ ಪಾತ್ರೆ ಕಾದಿದೆ, ಕಾದ ನಂತರ ಇದರಲ್ಲಿ ಎಣ್ಣೆ ಹಾಕ್ಕೊಳ್ಳೋಣ, ಅಡುಗೆ ಎಣ್ಣೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದಿದೆ. ಇವಾಗ ಇದರಲ್ಲಿ ಒಣಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ 2. ಹಾಗೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ಬೇಕು. ಹಿಂಗೆ ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ರಸಮ್ದು. ಸ್ವಲ್ಪ ಕರಿಬೇವು ಹಾಕ್ಕೊಳ್ಳಿ. ಒಗ್ಗರಣೆ ಹಾಕ್ಕೊಳ್ತೀನಿ. ಇದರಲ್ಲಿ ಸ್ವಲ್ಪ ಇವಾಗ ನೀರು ಹಾಕ್ಕೊಳ್ಬೇಕು. ಇದಕ್ಕೆ ನಮ್ಗೆ ಎಷ್ಟು ತಿಳು ಬೇಕೋ ಅಷ್ಟು ನೀರು ಹಾಕ್ಕೊಂಡ್ರೆ ಆಯಿತು. ಲಾಸ್ಟ್ಗೆ ನೋಡಿ, ಇಷ್ಟು ತಿಳು ಇದ್ರೆ ಸಾಕು. ಹೀಗಿರಬೇಕು ರಸಮು, ತಿಳಿಯಾಗಿ, ಅವಾಗ ರುಚಿಯಾಗಿರುತ್ತೆ ತಿನ್ನಬೇಕಾದ್ರೆ ಬಿಸಿ ಬಿಸಿ ರೈಸ್ಗೆ.
ನೋಡಿ ಹೀಗೆ ತಿಳುವಾಗಿರಬೇಕು. ಇವಾಗ ಇದಕ್ಕೆ ಕುದಿ ಬರಲಿ, ಇವಾಗ ಒಂದೆರಡು ಕುದಿ ಬರಲಿ. ಸ್ವಲ್ಪ ಇದರಲ್ಲಿ ಸಾಂಬಾರ್ ಪೌಡರ್ ಹಾಕ್ಕೊಳ್ಳೋಣ. ನಾನು 1 ಸ್ಪೂನು ರಸಂ ಪೌಡರ್ ಹಾಕ್ಕೊಂಡಿದ್ದೀನಿ ಇದರಲ್ಲಿ. ಇವಾಗ 2 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ ರಸಂಗೆ. ಚೆನ್ನಾಗಿ ಕುದಿ ಬರ್ತಿದೆ ರಸಮು. ಈ ಥರ ಕುದೀತಿರ್ಬೇಕಾದ್ರೆ ಇದರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೇಕು. ನೋಡಿ ಚೆನ್ನಾಗಿ ಕುದೀತಾ ಇದೆ. ಇವಾಗ ಇದರಲ್ಲಿ ಉಪ್ಪನ್ನು ನೋಡ್ಕೊಳ್ಳಿ, ಉಪ್ಪು ಸರಿ ಹೋಗಿದೆಯಾ ಅಂತ ನೋಡ್ಕೊಂಡ್ಬಿಟ್ಟು ಆಫ್ ಮಾಡ್ಕೊಳ್ಳೋದು ಅಷ್ಟೇ. ನೋಡಿ ತುಂಬ ಸಿಂಪಲ್ಲಾಗಿ ಆಯಿತು ರಸಮು. ಇವಾಗ ಆಯಿತು, 2 ನಿಮಿಷ ಕುದಿ ಬಂದಿದೆ ಅಲ್ವಾ. ಇವಾಗ ಇಷ್ಟೇ ಸಾಕು, ಆಫ್ ಮಾಡಿಬಿಡ್ಬೇಕು. ಇದನ್ನು ಜಾಸ್ತಿ ಏನು ಕುದಿಸೋದು ಬೇಡ. ಯಾವಾಗಲೂ ಅಷ್ಟೇ ನಾವು ರಸಮ್ ಮಾಡ್ಕೊಳ್ಬೇಕಾದ್ರೆ ನಾವು ಮುಚ್ಚಿರ್ತೀವಲ್ವ, ಅದನ್ನು ಅವಾಗವಾಗ ನಾವು ಓಪನ್ ಮಾಡಿ ನೋಡ್ತಾ ಇರಬೇಕು. ಒಂದ್ಸಲ ಉಕ್ಕಿಬಿಟ್ರೆ ರಸಮ್ಮು ಈ ನೊರೆ ಏನು ಬಂದಿರುತ್ತೆ ಮೇಲೆ, ಅದೊಂದ್ಸಲ ಉಕ್ಕಿಬಿಟ್ಟು ಕೆಳಗಡೆ ಚೆಲ್ಲೋದ್ರೆ ಟೇಸ್ಟೇ ಬರೋದಿಲ್ಲ. ಹಾಗಾಗಿ ನಾವು ಇದನ್ನು ಕುದಿಸ್ಕೊಳ್ಬೇಕಾದ್ರೆ ಉಕ್ಕಬಾರ್ದು, ಆ ಥರ ನೋಡ್ಕೊಳ್ತಾ ಇರಬೇಕು. ನೋಡಿ ರೆಡಿ ಆಯಿತು ರಸಮು. ಇದು ರೈಸು ಮತ್ತು ಚಿಕನ್ ಫ್ರೈ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಆಫ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ರೈಸ್ ಜೊತೆಗೆ ರಸಮು ಹಾಗೆ ಚಿಕನ್ನು ಹಾಕ್ಬಿಟ್ಟು ತೋರಿಸ್ತೀನಿ ಒಂದು ಪ್ಲೇಟಲ್ಲಿ. ನೋಡಬೇಕಾದ್ರೇ ಎಷ್ಟು ಚೆನ್ನಾಗಿರುತ್ತೆ. ನೀವು ಮಾಡ್ಕೊಂಡು ಒಂದ್ಸಲ ತಿನ್ನಿ, ತುಂಬ ಟೇಸ್ಟಿಯಾಗಿರುತ್ತೆ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.